ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೆಣ್ಯನಂ ಶ್ರೀ ಸದ್ಗುರು ದುಂಡೇಶ್ವರಯತಿವರೆಣ್ಯನಂ ಭಾಷ್ಯುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರನುದ್ಧರಿಪನಂ ಸುಸುತಿಹಮಾನಸದಿಂ ಭಜಿಪೆನಾ ಭಜಿಪೆನಾ ಭಜಿಪೆನಾ. जय जय मंगल नम पार्वतीपति शिवार महादेव. जगद्गुरु सिद्धारूढ़ स्वामी महाराज की जय. जगद्गुरु शंभुलिंग स्वामी महाराज की जय. सकल साधु संत महाराज की जय. जय जय नम पार्वतीपति शिवार महादेव. परम पूज्य जगद्गुरु जगदೊಂದಿತರಾಗಿರತಕ್ಕಂತ ಶ್ರೀ ಶ್ರೀ ಸಿದ್ಧಾರೂಢಪ್ಪಂಗಳವರ ಪರಮ ಪವಿತ್ರವಾಗಿರುವಂಥ ದಿವ್ಯ ಚರಣ ಕಮಲಗಳಿಗೆ ನನ್ನ ಅನಂತ ಅನಂತ ಕೋಟಿ ದೀರ್ಘ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯ ವಿದ್ಯಾವಾಚಸ್ಪತಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಶಂಭುಲಿಂಗೇಶ್ವರಪ್ಪ ಅವರ ಒಂದು ದಿವ್ಯ ಅಡಿದಾವರಿಯಲ್ಲಿ ನನ್ನ ಅನಂತ ಅನಂತ ಕೋಟಿ ದೀರ್ಘ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಕಾರ್ಯಕ್ಕೆ ಒಂದು ಅಂಗವಾಗಿ ನಿಂತುಕೊಂಡು ಎಲ್ಲರಿಗೆ ಈ ಕಾರ್ಯಕ್ರಮದ ಸದು ಉದ್ದೇಶವನ್ನು ಪ್ರತಿಯೊಬ್ಬರ ಹೃದಯಕ್ಕೆ ಮುಟ್ಟಲಿ ಅಂತೇಳಿಕೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಶರಣ ಪೂಜಾರಾಗಿರ್ತಕ್ಕಂಥ ಕೃಷ್ಣೇಗೌಡರ ಪಾದಗಳಿಗೆ ಕೂಡ ವಂದಿಸುತ್ತಾ, ಅವರಿವರೆನ್ನದೇ ಈ ಬ್ರಹ್ಮವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಪೂಜಾರ ಪರಮ ಪವಿತ್ರವಾಗಿರ್ತಕ್ಕಂಥ ಪಾದಕಮಲಗಳಿಗೆ ನನ್ನ ಅನಂತ ನಮನಗಳನ್ನು ಸಮರ್ಪಿಸುತ್ತಾ, ಸಂಗೀತ ಬಳಗದವರಿಗೆ ಕೂಡ ವಂದಿಸುತ್ತಾ, ಅವರಿವರೆನ್ನದೇ ಎನ್ನ ಆತ್ಮೀಯ ಗುರುಬಂಧುಗಳೇ ತಮ್ಮೆಲ್ಲರಿಗೆ ನನ್ನ ಶರಣು ಶರಣಾರ್ಥಿಯನ್ನು ಸಮರ್ಪಿಸುತ್ತಾ, ಇವತ್ತಿನ ದಿವಸ ಒಂದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ, ಗುರುಪೂರ್ಣಿಮೆ ಅನ್ನುವಂಥದ್ದು ಇದಕ್ಕೆ ವ್ಯಾಸ ಪೂರ್ಣಿಮೆ ಅಂತೂ ಕರೀತಾ ಇದ್ದಾರೆ. ಅದಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗುರುವಿನ ಮಹಿಮೆ. ಗುರು ಅಂದ್ರೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥವನು. ಗುರುಗಳು ಭಾಳ ಜನ ನಮಗೆ ಸಿಗ್ತಾ ಇದ್ದಾರೆ, ಆದ್ರೆ ಶಂಭುಲಿಂಗ ಮಹಾಸ್ವಾಮಿಗಳಂಥ ಗುರುಗಳು ಸಿಗುತ್ತಾರೆ ಅನ್ನೋದು ಕೇಳಿದ್ರೆ ಸಿಗೋದು ನಮ್ಮ ಪುಣ್ಯ ಬೇಕಾಗ್ತದೆ, ಭಾಗ್ಯ ಬೇಕಾಗ್ತದೆ. ಗುರು ಭವಸಂತಿ ಶಿಷ್ಯ ವಿತ್ತಾಪಹಾರಕ. ಗುರು ಭವಸಂತಿ ಶಿಷ್ಯ ವಿತ್ತಾಪಹಾರಕ, ಗುರು ವಿರಳಸಂತಿ ಶಿಷ್ಯ ಉತ್ತಾಪಹಾರಕ. ಗುರುಗಳು ಭಾಳ ಜನ ನಮಗೆ ಸಿಗ್ತಾ ಇದ್ದಾರೋ, ವಿದ್ಯಾವಿಲ್ಲದ ಗುರುಗಳು ಸಿಕ್ಕರಂದ್ರೆ ಏನಾಗ್ತದೆ ರೀ? ಪ್ರಯೋಜನ ಆಗೋದಿಲ್ಲ. ವಿದ್ಯಾದಲ್ಲಿ ಎಷ್ಟು ಪ್ರಕಾರ ಇದ್ದಾವೆ ಅಂತ ಕೇಳಿದ್ರೆ 64 ವಿದ್ಯೆಗಳಿದ್ದಾವೆ. 63 ವಿದ್ಯೆಗಳು ಏನಿದಾವೆ ನೋಡ್ರಿ, ಇವು ನಿಮ್ಮ ಉಪಜೀವನ ಸಲುವಾಗಿದ್ದಾವೆ. 64ನೇ ವಿದ್ಯೆ ಏನದರದು? ಅದು ಬ್ರಹ್ಮವಿದ್ಯೆ ಅದ. ಅದು ಬ್ರಹ್ಮವಿದ್ಯೆ. ಅಂಥ ಬ್ರಹ್ಮವಿದ್ಯೆ ಬಲ್ಲಂಥ ಗುರುವಿನ ಕಡೆಗೆ ನಾವು ಹೋಗ್ಬೇಕಾದ್ರೆ ರೀ ಗುರು ಸಿಗಬೇಕಲ್ರಿ, ಹೌದಿಲ್ಲ? ಅದಕ್ಕೆ ಎಂಥವ್ರು ಸೇವೆಯನ್ನು ಮಾಡಬೇಕಂತ ಶ್ರೀಮನ್ ನಿಜಗುಣ ಶಿವಗಳು ಹೇಳ್ತಾ ಇದ್ದಾರೋ, ಕರುಣ ವಿದ್ಯೆಗಳುಳ್ಳ ಗುರು ಭಜನೆ. ಅಂಥ ಗುರುವಿನ ಸೇವೆಯನ್ನು ಮಾಡಬೇಕಂತ ಹೇಳ್ಕೇನೆ ಶ್ರೀಮನ್ ನಿಜಗುಣ ಶಿವಗಳು ಹೇಳಿದಂಗೆ, ಇಲ್ಲಿ ಅಂಥ ಕರುಣೆ ಮತ್ತು ವಿದ್ಯೆಯನ್ನು ಉಳ್ಳಂಥ ಗುರುಗಳು ಯಾರು ಇದಾರ ಅಂತ ಕೇಳಿದ್ರೆ ಶಂಭುಲಿಂಗ ಮಹಾಸ್ವಾಮಿಗಳು. ಅಂಥ ಗುರುವಿನ ಹತ್ತಿರ ಹೋಗಿಕೆರಿಂದ ನಾವು ಏನು ಮಾಡ್ಕೋಬೇಕಾಗೈತೆ ಅಂತ ಕೇಳಿದ್ರೆ, ಅವರ ಬ್ರಹ್ಮ ಉಪದೇಶವನ್ನು ಕೇಳಿ, ಆ ಬ್ರಹ್ಮ ವಿದ್ಯೆ ಅಂದರೆ ಏನು,
ಬ್ರಹ್ಮಂದ್ರೆ ಯಾವುದು? ಆದ್ರೆ ಇಲ್ಲಿ 3 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಗುರುವಿನ ಹತ್ತಿಕ್ಕೆ ನಾವು ಹೋಗ್ಬೇಕಾತಂದ್ರೆ ಏನು ಕೇಳಬೇಕು? ಏನು ಕೇಳಬೇಕಾಗಿತ್ತಂದ್ರೆ ನಾವು ಈ ಸಂಸಾರದ ವ್ಯವಹಾರಗಳನ್ನು ಕೇಳ್ತಾ ಇದ್ದೀವಿ. ಗುರುವಿನ ಹತ್ತಿಕ್ಕೆ ಹೋಗಿಕ್ಕೆ ನಾವು ಏನು ಕೇಳಬೇಕಾಗಿತ್ತು ಅಂತ ಕೇಳಿದ್ರೆ, ದೇವರಂದರೆ ಯಾರು? ಜಗತ್ತಂದರೆ ಏನಿದು? ಜೀವ ಅಂದರೆ ಯಾರು? ಈ ಪ್ರಶ್ನೆಯನ್ನು ಗುರುವಿಗೆ ಕೇಳಬೇಕಾಗ್ಯದ. ಅದಕ್ಕೆ ಗುರುವಿಗೆ ನಾವು ಹಂಗೆ ಹೋಗಿ ಕೇಳಿದರೆ ಗುರು ನಮಗೆ ಹೇಳ್ತಾನನ್ರಿ? ಹೇಳೋದಿಲ್ಲ. ಆಚಾರ್ಯವಾನ್ ಪುರುಷ ವೇದ ಸ ಗುರು ಮೇವಾಭಿಗಚ್ಚತ್ ಸಮೀಪಾನಿ ಶ್ರೋತ್ರಿಯ ಬ್ರಹ್ಮನಿಷ್ಠಮ್ ಅಂತ ಹೇಳ್ತಾರೆ ಶಾಸ್ತ್ರ. ಅದಕ್ಕೆ ಗುರುವಿಗೆ ಹೋಗಿ ನಾವು ಶರಣಾಗತನಾಗಿ ಗುರುವಿನನ್ನು ಕುರಿತು ಕೇಳಬೇಕು. ಯಪ್ಪ, ನಾ ಬಂದದ್ದು ಅದಕ್ಕೂ, ನನ್ನ ಕಾರ್ಯ ಏನು, ನಾ ಯಾರಿದ್ದೀನಿ, ಇದೆಲ್ಲ ಜಗತ್ತು ಕರೆ ಕಾಣ್ಲಕತ್ತದ ನನಗೆ. ಹೌದಿಲ್ಲ? ಅದಕ್ಕೆ ಬ್ರಹ್ಮಂದ್ರೆ ಯಾರು? ಅದಕ್ಕೆ ಇಂಥ ಬ್ರಹ್ಮವಿದ್ಯೆ ತಿಳಿಸುವಂಥ ಗುರುವಿನ ಹತ್ತಿರ ನಾವು ಹೋಗ್ಕಿಂದ ಏನು ಮಾಡಬೇಕಂತ ಕೇಳಿದ್ರೆ, ಬ್ರಹ್ಮನನ್ನು ತಿಳ್ಕೊಬೇಕಾಗ್ತದೆ. ಬ್ರಹ್ಮನ ತಿಳ್ಕೊಂಡ ಬ್ರಹ್ಮನ ಆಗಬೇಕಾಗ್ತದೆ. ಅದಕ್ಕೆ ಇಂಥ ಒಂದು ಬ್ರಹ್ಮವಿದ್ಯಾ ಬಲ್ಲಂಥವ್ರು ಯಾರು ಅಂತ ಕೇಳಿದ್ರೆ ಶಂಭುಲಿಂಗ ಮಹಾಸ್ವಾಮಿಗಳು. 64 ವಿದ್ಯೆ ಅದಕ್ಕೆ ಏನಂತ ಕರೀತಾರೋ, ಅದಕ್ಕೆ ಬ್ರಹ್ಮವಿದ್ಯೆ ಅಂತ ಕರೀತಾರೋ, ಅದಕ್ಕೆ ಆತ್ಮವಿದ್ಯೆ ಅಂತ ಕರೀತಾರೋ. ಈ ವಿದ್ಯಾದಲ್ಲಿ ಏನೈತೆ ಅಂತ ಕೇಳಿದ್ರೆ, ಈ ಜನನ ಮರಣ ಸಂಸಾರ ದುಃಖ ಎಂಬುದು ಇದನ್ನು ದೂರ ಮಾಡಿಕೆಯಿಂದ ತನ್ನ ನಿಜ ಸುಖದಲ್ಲಿ ಯಾರು ಇರಿಸ್ತಾ ಇದ್ದಾರೋ ಅವರಿಗೆ ಎಂಥ ವಿದ್ಯಾಗುರು ಅಂತ ಕರೀತಾರೆ ಅಂತ ಕೇಳಿದ್ರೆ ಬ್ರಹ್ಮವಿದ್ಯಾಗುರು ಅಂತ ಕರೀತಾರೋ. ಅಂಥ ಬ್ರಹ್ಮವಿದ್ಯಾ ಉಪದೇಶವನ್ನು ನಮಗೆ ನಿಮಗೆಲ್ಲರಿಗೆ ಮಾಡಿ ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾಗಿರ್ತಕ್ಕಂಥ ವರಮೋಕ್ಷವನ್ನು ಶ್ರೀ ಶ್ರೀ ಶಂಭುಲಿಂಗ ಅಪ್ಪಾಜಿಯವರು ನಮಗೆ ನಿಮಗೆಲ್ಲರಿಗೆ ಕರುಣಿಸಿ ನಮ್ಮ ಈ ಭವಸಾಗರವನ್ನು ದಾಟಿಸಿ ನಮಗೆ ಯಥಾರ್ಥವಾಗಿರ್ತಕ್ಕಂಥ ಮೋಕ್ಷ ಸ್ವರೂಪ ಜ್ಞಾನವನ್ನು ತಿಳಿಸಿ ಉದ್ಧಾರ ಮಾಡಲಿ ಅಂತ ಹೇಳ್ಕೊಂಡು ಅವರಲ್ಲಿ ಬೇಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ. ಜೈ ಜೈ ಮಂಗಲ ನಮ ಪಾರ್ವತಿ ಪತೇಶ್ವರ ಮಹಾದೇವ.